ಈಗ ನಮ್ಮ ಸಭೆಯ ಯೌವನಸ್ಥರಿಂದ ಒಂದು ಕಿರುನಾಟಕ, ನಂಬಿಕೆ ಮಾತ್ರ ಇರಲಿ. ದೇವರ ನಾಮಕ್ಕೆ ಸ್ತೋತ್ರ. ದೇವರು ನಮಗೆ ಇನ್ನೊಂದು ಬಾರಿ ಆತನ ವಾಕ್ಯ ಜ್ಞಾನಕ್ಕಾಗಿ ಕೂಡಿಸಿದ್ದಾನೆ. ನಾವು ಪ್ರಾರ್ಥನೆಯೊಂದಿಗೆ ಈ ವಾಕ್ಯ ಜ್ಞಾನವನ್ನು ಶುರು ಮಾಡುವ. ಯಾರಾದರೊಬ್ಬರು ಪ್ರಾರ್ಥಿಸಿರಿ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಕ್ರಿಸ್ತೇಸು ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ 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 ಸಂಪೂರ್ಣ ಸಮರ್ಪಣೆ. ಕ್ರಿಸ್ತೇಸು ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತ, ಯೌವನ ಕಾಲದ ಈ ಜೀವಿತ ನಿನ್ನಯ ಸೇವೆಗೆ ಅರ್ಪಿಸುತ್ತ, ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತ ಸಾಗುವೆ ನಾನಿನ್ನ ಪ್ರೀತಿಸುತ್ತ. ಸೃಷ್ಟಿಯ ಕರ್ತನ ಹಿಂಬಾಲಿಸುತ್ತ ಸಾಗುವೆ ನಾನಿನ್ನ ಪ್ರೀತಿಸುತ್ತ. ಸಮರ್ಪಣೆ ಸಮರ್ಪಣೆ ಸಂಪೂರ್ಣ ಸಮರ್ಪಣೆ. ಕ್ರಿಸ್ತೇಸು ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ದೇವರ ಕನಿಕರ ನೆನಪಿಗೆ ತಂದು ಯಜ್ಞದ ರೂಪದಿ ನಿನ್ನ ಬಾಳೆ ಬಂದು, ದೇವರ ಕನಿಕರ ನೆನಪಿಗೆ ತಂದು ಯಜ್ಞದ ರೂಪದಿ ನಿನ್ನ ಬಾಳಿ ಬಂದು, ವಿವೇಕಪೂರ್ವಕ ಆರಾಧನೆ ಸಂಪೂರ್ಣ ಹೃದಯದಿಂದ ಸಮರ್ಪಣೆ. ವಿವೇಕಪೂರ್ವಕ ಆರಾಧನೆ ಸಂಪೂರ್ಣ ಹೃದಯದಿಂದ ಸಮರ್ಪಣೆ 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 ಸಂಪೂರ್ಣ ಸಮರ್ಪಣೆ. ಕ್ರಿಸ್ತೇಸು ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ಕ್ರಿಸ್ತೇಸು ನಿನ್ನಯ ಸೇವೆಗಾಗಿ ದಿವ್ಯ ಸಮರ್ಪಣೆ. ನಾವು ಈ ದಿವಸಗಳಲ್ಲಿ ದೇವರಾತ್ಮನಿಂದ ಉಂಟಾಗುವ ಫಲವನ್ನು ಕುರಿತು ಜ್ಞಾನ ಮಾಡುತ್ತಿದ್ದೆವು. ಇನ್ನೊಮ್ಮೆ ಅದನ್ನು ನಾವು ಜ್ಞಾನ ಮಾಡುವ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನ. ಯಾರಾದರೊಬ್ಬರು ಓದ್ತೀರಾ? ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆದಮೆ ಇಂಥವುಗಳನ್ನು ಯಾವುದೇ ಧರ್ಮಶಾಸ್ತ್ರವು ಆಕ್ಷೇಪಿಸುವುದಿಲ್ಲ. ಇದರಲ್ಲಿ ನಾವು ಕಲಿಯಬೇಕಾದ ಒಂದು ವಿಷಯ, ಅದು ನಂಬಿಕೆ. ಯೇಸು ಸ್ವಾಮಿ ನಂಬಿಕೆಯ ವಿಷಯವಾಗಿ ಇನ್ನೊಂದು ಬಾರಿ ಮಾರ್ಕನು ಬರೆದ ಸುವಾರ್ತೆ 11:22-24 ಬರೆದಿದೆ.
ನಿಮಗೆ ದೇವರಲ್ಲಿ ನಂಬಿಕೆ ಇರಲಿ. ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸಿನಲ್ಲಿ ಸಂಶಯ ಪಡದೆ ತಾನು ಹೇಳಿದು ಆಗುವುದೆಂದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ಆದ ಕಾರಣ ನೀವು ಪ್ರಾರ್ಥನೆ ಮಾಡಿ ಏನೇನು ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದುವಿರೆಂದು ನಂಬಿರಿ, ಅದು ನಿಮಗೆ ಸಿಕ್ಕುವುದೆಂದು ನಿಮಗೆ ಹೇಳುತ್ತೇನೆ. ಈ ವಾಕ್ಯ ಭಾಗಕ್ಕಾಗಿ ಯಾರಾದರೂ ಪ್ರಾರ್ಥನೆ ಮಾಡಿರಿ. ಪರಲೋಕದಿರುವ ನಮ್ಮ ತಂದೆ ಆದ ದೇವರು ನಮಗೆ ಕಾಪಾಡ್ತಕ್ಕೆ ಸ್ತೋತ್ರ ಕರ್ತನೆ ದೇವರೇ. ಯೂತ್ ಲೀಡರ್ಗೆ ನೀವೇ ಹೆಲ್ಪ್ ಮಾಡಿ ಕರ್ತನೆ ದೇವರು, ನಮಗೆ ಸಹ ನೀವು ಹೆಲ್ಪ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡುವಂತಾಗಿ ನಮ್ಮ ಪ್ರೇಯರ್ಗೆ ಇದಕ್ಕೆ ಸ್ತೋತ್ರ. ಏಸು ನಮ್ಮದು ಬೇಡಿ ಹೊಂದಿದ್ದೇನೆ, ಆಮೇನ್. ಕ್ರಿಸ್ತಿಯ ಜೀವಿತ, ಇದರಲ್ಲಿ ನಂಬಿಕೆ ಎಂಬುದದು ಬಹಳ ಪ್ರಾಮುಖ್ಯವಾದದ್ದು. ನಮ್ಮ ದೈನಂದಿನ ಜೀವಿತ, ನಮ್ಮ ಪ್ರಾರ್ಥನೆ, ನಮ್ಮ ಹೋಗೋಣ ಬರೋಣ, ಇದರೆಲ್ಲರಲ್ಲಿಯೂ ನಂಬಿಕೆ ಇದ್ದರೆ ಅದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದಾಗಿದೆ. ಅದಕ್ಕೆ ಯೇಸುಸ್ವಾಮಿ ಹೇಳ್ತಾರೆ, ನಿನಗೆ ನಂಬಿಕೆ ಇದ್ದರೆ ಆ ಬೆಟ್ಟವನ್ನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಅಂತ ಒಂದು ಚಿಕ್ಕ ನಿನಗೆ ಡೌಟ್ ಇಲ್ಲದೆ ನೀನು ದೇವರ ಹತ್ರ ಬೇಡಿಕೊಂಡಾಗ ದೇವರು ಅದನ್ನು ನಿನಗೆ ಸಾಧ್ಯವನ್ನಾಗಿ ಮಾಡ್ತಾರೆ ಎಂಬುದಾಗಿ. ನಿನಗೆ ಸಾಸಿವೆ ಕಾಳಿನಷ್ಟು ನಂಬಿಕೆ ಇದ್ದರೂ ನೀವೊಂದು ಬೆಟ್ಟಕ್ಕೆ ಹೋಗಿ ಅದು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಆ ನಂಬಿಕೆಯಿಂದಾಗಿ ಆ ಬೆಟ್ಟ ಹೋಗಿ ಸಮುದ್ರದಲ್ಲಿ ಬೀಳ್ತದೆ. ಆ ಒಂದು ನಂಬಿಕೆ ನಮ್ಮಲ್ಲಿರುವುದಾದರೆ ದೇವರು ಅದ್ಭುತವನ್ನು ಮಾಡಲು ಶಕ್ತನಾಗಿದ್ದಾನೆ. ಇದು ನೋಡು, ಸರಿಯಾಗಿ ಮಾಡುವ ಮನಸ್ಸು ಕಿರ್ಚಾಚಾರ. ಅಮ್ಮ, ನನಗೆ ಕೆಲಸಕ್ಕೆ ಲೇಟ್ ಆಯ್ತು, ನಾ ಹೋಗ್ತೇನೆ. ಆಯಿತು ಮಗ, ಜಾಗ್ರತೆ. ಅಮ್ಮ, ನಾನು ಹೊರಟೆ, ಕಾಲೇಜ್ಗೆ ಹೋಗಿ ಬರುತ್ತೇನೆ. ಆಯಿತು ಮಗ, ಜಾಗ್ರತೆ ಮಗನೇ. ದೇವರ ದಯೆಯಿಂದ ನಮ್ಮ ಕುಟುಂಬವು ತುಂಬ ಒಳ್ಳೆಯ ರೀತಿಯಲ್ಲಿ ನಡೀತಾ ಉಂಟು. ದೇವರಿಗೆ ಸ್ತೋತ್ರ. ದೇವರು ಒಳ್ಳೆಯವನು. ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬ ಜೀವಿತದಲ್ಲಿ ಒಳ್ಳೆ ಕಾರ್ಯಗಳನ್ನು ಮಾಡುವವನಾಗಿದ್ದಾನೆ. ಹಲೋ, ಹಾಂ ಹೇಳು. ಹಲೋ, ನಿಮ್ಮ ಮಗಳಿಗೆ ಆಕ್ಸಿಡೆಂಟ್ ಆಗಿದೆ. ಹಾಂ, ಹೇಗೆ, ಏನಾಯಿತು? ಅವಳು ಗಾಡಿಯಲ್ಲಿ ಹೋಗೋಕೆ ಬಿದ್ದಿದ್ದಾಳೆ. ಓಕೆ ಓಕೆ, ನಾ ಬಂದೆ. ಏನಾಯ್ತು ಡಾಕ್ಟ್ರ್ ನನ್ನ ಮಗಳಿಗೆ? ನಿಮ್ಮ ಮಗಳಿಗೆ ಪ್ರಶ್ನೆ ಏನೂ ಬಂದಿಲ್ಲ. ಈಗ ನಾವು ಹೇಳಲಿಕ್ಕೆ ಆಗೋದಿಲ್ಲ, ನಾಳೆ ತನಕ ನೋಡುವ. ನಿಮಗೆ ದೇವರ ನಂಬಿಕೆ ಇದ್ದರೆ ನೀವು ಪ್ರಾರ್ಥನೆ ಮಾಡಿ, ದೇವರೇ ಅದ್ಭುತ ಮಾಡ್ತಾರೆ. ಆಯಿತು ಡಾಕ್ಟ್ರ್. ನೀವು ಕ್ರೈಸ್ತರಾಗಿ ಕಾಣುತ್ತೀರಾ? ಪ್ರಾರ್ಥನೆ ಮಾಡಿ, ಯೇಸು ಸ್ವಾಮಿಗೆ ಎಲ್ಲವೂ ಸಾಧ್ಯ. ಓಕೆ, ಥ್ಯಾಂಕ್ ಯು. ಹೌದು, ನಾವು ಪ್ರಾರ್ಥನೆ ಮಾಡೋಣ. ನಿನ್ನೆ ನಾವು ಕಲಿತಿದ್ದೇವಲ್ಲ, ನಂಬಿಕೆಯು ಬೆಟ್ಟವನ್ನಾದರೂ ಕದಲಿಸಬಹುದೆಂದು. ಓಕೆ, ಓಕೆ, ಪ್ರಾರ್ಥನೆ ಮಾಡೋಣ. ನಾವೀಗ ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆ ದೇವರೇ, ಮಗಳನ್ನು ನೀನು ಮುಟ್ಟಪ್ಪ ತಂದೆಸ್ವೆ. ನಿನ್ನ ಒಂದು ಬಲದಿಂದ ಅವರನ್ನು ಆರೋಗ್ಯದಾಯಕನಪ್ಪ, ನೀನೊಬ್ಬನಪ್ಪ. ನಿನ್ನಂಥ ದೇವರು ಯಾರು ಲೆಸ್ವೆ, ಅವರನ್ನು ನೀನು ಮುಟ್ಟುವಾತನಪ್ಪ. ಇಲ್ಲಿರುವಂಥ ಎಲ್ಲರಿಗೂ ನೀನು ಧೈರ್ಯ ಕೊಡುವಾತ ನೀನೊಬ್ಬನಪ್ಪ. ನಿನ್ನಂಥ ದೇವರು ಯಾರು ಲೆಸ್ವೆ. ನೀನು ಅವರ
ಜೀವಿತದಲ್ಲಿ ನೀನು ಕಾರ್ಯ ಮಾಡುವ ಆತನಪ್ಪ ತಂದೆ ಸ್ವರನ್ನು ಕಾದು ಕಾಪಾಡು. ನಿನ್ನಲ್ಲಿ ಭರವಸೆ ಇಟ್ಟು ಅವರೆಲ್ಲ ಬೇಡ್ತಿದ್ದಾರಪ್ಪ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಅಸಾಧ್ಯವೂ ಒಂದು ಇಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ. ಸತ್ತು ಗೆದ್ದೆಯಲ್ಲ ಮರಳಿ ಗೆದ್ದೆಯಲ್ಲ, ಸತ್ತು ಎದ್ದೆಯಲ್ಲ ಮರಣವ ಗೆದ್ದೆಯಲ್ಲ, ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ, ಮತ್ತೆ ನೀ ಬರುವೆಯಲ್ಲ ರೂಪಾಂತರ ತರುವೆಯಲ್ಲ. ಸಾಧ್ಯವೂ ಎಲ್ಲ ಸಾಧ್ಯವೂ ನಿನ್ನಿಂದ ಎಲ್ಲ ಸಾಧ್ಯ, ಅಸಾಧ್ಯವೂ ಒಂದು ಇಲ್ಲ ನಿನ್ನಿಂದ ಸಾಧ್ಯವೂ ಒಂದು ಇಲ್ಲ, ಅಸಾಧ್ಯವೂ ಒಂದು ಇಲ್ಲ. ನರ್ಸ್ 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 ಡಾಕ್ಟರ್, ನಿಮ್ಮ ಮಗಳಿಗೆ ಏನೂ ಆಗಲಿಲ್ಲ, ಬಿದ್ದ ಶಾಕಿಗೆ ಪ್ರಜ್ಞೆ ಹೋಗಿತ್ತು ಅಷ್ಟೇ. ಈಗ ಮನೆಗೆ ಹೋಗ್ಬೋದು. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಲಾರ್ಡ್. ನೋಡಿದ್ದೀರಾ, ನಂಬಿಕೆಯಿಂದ ಮೂಡಿದ ಪ್ರಾರ್ಥನೆ ಎಷ್ಟು ದೊಡ್ಡ ಕೆಲಸ ಮಾಡಿತೆಂದು. ಶತಾಧಿಪತಿಯ ನಂಬಿಕೆಯಿಂದ ಆಳಿಗೆ ಗುಣ ಆಯಿತು. 4 ಮಂದಿಯ ನಂಬಿಕೆಯಿಂದ ಪಾರ್ಶ್ವವಾಯು ರೋಗಿಯನ್ನು ಮಾಡಿನಿಂದ ಕೆಳಗೆ ಇಳಿಸಿದಾಗ ಯೇಸು ಆ ರೋಗಿಯನ್ನು ಗುಣಪಡಿಸಿದರು. ಆದುದರಿಂದ ನಂಬಿಕೆ ಸಾಸಿವೆ ಕಾಳಿನಷ್ಟು ಆದರೂ ಅದ್ಭುತವೇ ಆಗುತ್ತದೆ. ಆದ್ದರಿಂದ ಯಾವಾಗಲೂ ನಂಬಿಕೆ ಮಾತ್ರ ಇರಲಿ. ದೇವರಿಗೆ ಸ್ತೋತ್ರ. ನಾವೀಗ ಪ್ರಾರ್ಥನೆ ಮಾಡುವ. ಪರಲೋಕದಲ್ಲಿರುವ ತಂದೆಯಾದ ದೇವರೇ, ಅಪ್ಪ ತಂದೆ, ಈ ಒಂದು ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಹೌದು ಕರ್ತನೆ, ನಾವು ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದಾಗ ಸ್ವಾಮಿ, ನೀನು ಆ ಮಗಳನ್ನು ಮುಟ್ಟಿ ಅವಳಿಗೆ ಗುಣಪಡಿಸಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಂಬಿಕೆಯ ವಿಷಯವಾಗಿ ನಮಗೆ ಇನ್ನೂ ಹೆಚ್ಚಾಗಿ ನೀನು ತಿಳಿಯಪಡಿಸುವುದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ನಂಬಿಕೆಯಲ್ಲಿ ಇನ್ನೂ ಹೆಚ್ಚಳ ಪಡುವಂತೆ ಸಹಾಯ ಮಾಡು ಸ್ವಾಮಿ. ಒಬ್ಬೊಬ್ಬರು ನಿನ್ನೊಂದಿಗೆ ಆಶ್ರಯದಿಂದ ಇರುವಂತೆ ಸಹಾಯ ಮಾಡು ಕರ್ತನೆ. ಹೌದು ಸ್ವಾಮಿ, ಪ್ರತಿಯೊಬ್ಬೊಬ್ಬರನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ಯೇಸುವಿನ ಮಧುರವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ, ಆಮೆನ್.